ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹ್ಯಾವ್ ಎ ಗ್ರೇಟ್ ಡೇ ಎವ್ರಿವನ್. ಇಂದು ನಾವು ಸುಂದರವಾದ ಒಂದು ಬ್ಯಾಕ್ ಡಿಸೈನ್ ಇರುವ ಒಂದು 3 ಬ್ಲೌಸನ್ನು ಕಟ್ಟಿಂಗನ್ನು ಒಮ್ಮೆಲೇ ನೋಡೋಣ ಯಾವ ಥರ ಮಾಡೋದು ಅಂತ. ಹೀಗೆ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡೋದನ್ನು ಹೇಗೆ ಮಾರ್ಕ್ ಮಾಡ್ಕೊಂಡು ಕಟ್ಟಿಂಗ್ ಮಾಡೋದು ಅನ್ನೋದನ್ನು ಕಲಿಯೋಣ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ಈ ನನ್ನ ಚಾನಲ್ನೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮಗೆ ಇಷ್ಟವಾದಲ್ಲಿ ನನ್ನ ಫ್ರೆಂಡ್ಸ್ ನನ್ನ ಈ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಫಸ್ಟ್ ಲೈನಿಂಗ್ ಬ್ಲೌಸನ್ನು ಅಂದರೆ ಲೈನಿಂಗ್ ಬ್ಲೌಸ್ ಆದರೆ ನಿಮಗೆ ಲೈನಿಂಗನ್ನು ನೀಟಾಗಿ ಕಟ್ ಮಾಡಿಕೊಂಡು ನಂತರ ಅದನ್ನೇ ಇಟ್ಟು ಮೇಲಿನ ಬಟ್ಟೆಯನ್ನು ಕಟ್ ಮಾಡ್ಬೋದು. ಫಸ್ಟ್ ನಾವು ಬ್ಲೌಸ್ ಲೈನಿಂಗ್ ಪೀಸನ್ನು ಸರಿಯಾಗಿ ಮಡಚಿ ಅಗತ್ಯವಿರುವ ಅಳತೆ ಹಾಕಿ ಮಾರ್ಕ್ ಮಾಡಿಕೊಳ್ಳಬೇಕು. ನಂತರ ನೆಕ್ ಡೆಪ್ತ್ ಹಾಗೂ ಶೋಲ್ಡರ್, ಆರ್ಮ್ ಹೋಲ್ ಮತ್ತು ಸೈಡ್ ಹೀಗೆ ಎಲ್ಲವನ್ನೂ ನೀವು ಮೆಜರ್ಮೆಂಟ್ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ನಾವು ತೆಗೆದುಕೊಂಡಿರುವ ಅಳತೆ ಬ್ಲೌಸ್ ಆಗಲಿ ಅಥವಾ ಡಿಸೈನ್ ಬಾಡಿ ಮೆಜರ್ಮೆಂಟ್ ಆಗಲಿ ಯಾವುದೇ ಸಹ ಆಗ್ಬೋದು. ಹೀಗೆ ಮಾಡಿದ ಮೆಜರ್ಮೆಂಟಲ್ಲಿ ಬ್ಯಾಕ್ ಡಿಸೈನ್ ಬೇಕಾದ ಆಕಾರವನ್ನು ನೀವು ಹಾಕಿ ಕಟ್ ಮಾಡಿಕೊಳ್ಬೇಕು. ಡಿಸೈನ್ ನೀಟಾಗಿ ಕಾಣುವಂತೆ ನಿಧಾನವಾಗಿ ಮಾರ್ಕ್ ಮಾಡಿ ಎಲ್ಲ ಅಳತೆಗಳು ಸರಿಯಾಗಿವೆ ಎಂದು ಇನ್ನೊಮ್ಮೆ ಪರಿಶೀಲನೆ ಮಾಡಿಕೊಂಡು ನಂತರ ಕಟ್ಟಿಂಗ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿದ ಕಟ್ಟಿಂಗು ಮೊದಲೇ ಕಟ್ಟಿಂಗ್ ಮಾಡ್ಕೊಳ್ಬೇಡಿ. ಒಮ್ಮೊಮ್ಮೆ ನಿಮಗೆ ಸರಿಯಾಗಿ ಕಟ್ಟಿಂಗ್ ಬರೋದಿದ್ದವರಿಗೆ ತುಂಬ ಒಂದು ಹೆವಿ ಆಗುತ್ತೆ. ಹೀಗೆಲ್ಲ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ. ಅವ್ರು ಕೊಟ್ಟಿರೋ ಪೀಸನ್ನು ಕಟ್ ಮಾಡ್ಕೊಂಡು ಬಿಡ್ಬೇಡಿ. ಇನ್ನೊಮ್ಮೆ ನೀವು ಪರಿಶೀಲನೆ ಮಾಡಿಕೊಂಡ ನಂತರ ಕಟ್ಟಿಂಗ್ ಮಾಡಲಿಕ್ಕೆ ಪ್ರಾರಂಭಿಸಬೇಕು. ಕಟ್ಟಿಂಗ್ ಮಾಡುವ ಮೊದಲು ಎಲ್ಲವನ್ನು ಇನ್ನೊಮ್ಮೆ ನೋಡಿಕೊಳ್ಬೇಕು. ಈ ಎಲ್ಲ ಕಟ್ಟಿಂಗ್ ಮುಗಿದ ನಂತರ ಡಿಸೈನ್ ಭಾಗದ ಪೀಸನ್ನು ಇಟ್ಟು ನೀವು ಕ್ಯಾನ್ವಾಸನ್ನು ಕಟ್ ಮಾಡಿಕೊಳ್ಬೇಕು. ಈ ಥರ ಒಂದು ಕಟ್ ಮಾಡಿದ ಕ್ಯಾನ್ವಾಸನ್ನು ಲೈನಿಂಗ್ ಮೇಲೆ ಇಟ್ಟು ಐರನ್ ಮಾಡಿಕೊಂಡ್ರೆ ನಿಮ್ಮದು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್. ಬ್ಯಾಕ್ ಮೇಲಿನ ಬಟ್ಟೆಯನ್ನು ಮೇಲಿಟ್ಟು ಅದೇ ಡಿಸೈನ್ ಮೇಲೆ ಸ್ಟಿಚ್ ಮಾಡಿದರೆ ತುಂಬ ನೀಟಾಗಿ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲವೂ ಚೆನ್ನಾಗಿ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ನಾವು ಆ ಥರ ಮಾಡ್ತೇವೆ. ನೀವು ಕೂಡ ಹಾಗೆ ಮಾಡಿದರೆ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಮಾಡಿ ಕಟ್ಟಿಂಗ್ ಮಾಡಿದ ಫ್ರಂಟ್ ಹಾಗೂ ಬ್ಯಾಕ್ ಎಲ್ಲವನ್ನು ಅಚ್ಚುಕಟ್ಟಾಗಿ ಸ್ಟಿಚ್ ಮಾಡಿದರೆ ನಿಮ್ಮ ಬ್ಲೌಸ್ ಬ್ಯಾಕ್ ಡಿಸೈನ್ ತುಂಬ ನೀಟಾಗಿ ಬರುತ್ತೆ ಅಂತ ನಾವು ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ನಾವು ಈ ಥರ ಮಾಡ್ತಾ ಇರ್ತೇವೆ. ವಿಡಿಯೋ ಇಷ್ಟ ಅದರಲ್ಲಿ ಲೈವ್ ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಇನ್ನು ಇಷ್ಟು ಇದೇ ಥರದ ವಿಡಿಯೋಗಳಿಗಾಗಿ ನನ್ನ ಕಮೆಂಟನ್ನು ಈ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.